ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷರು ಮಾಡಿದ್ದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಅದನ್ನೇ ನಮ್ಮ ಮೊದಲೇ ಇದು. ಅವ್ರು ಯಾರನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ. ಏನೋ ನೀವು ನಿನ್ನೆ ಹೇಳಿದ್ರೆ ನಮ್ಮ ಪತ್ರಕರ್ತರು ಹೇಳಿದ್ರೆ 2-3 ತಿಂಗಳಿಂದ ನಾವು ತಯಾರು ಮಾಡಿ ಏನೂ ಇಲ್ಲ. ಇದೆಲ್ಲ ಒಂದು ರಾತ್ರಿಯಲ್ಲಿ ತನಗೆ ಬೇಕಾದಂಥವ್ರು ಮಾಡಿದ್ದಂತೂ ಎಲ್ಲರಿಗೂ ಗೊತ್ತಾಗಿದೆ. ಕೇವಲ ರಾಜ್ಯಾಧ್ಯಕ್ಷ ಆಗೋದ್ರ ಸಲುವಾಗಿ ಹಂಗೆ ಆಗೋದಿಲ್ಲ. ಯಾರೇ ರಾಜ್ಯಾಧ್ಯಕ್ಷರಾದವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಒಬ್ಬರೇ ಏನೋ ಯಾರನ್ನು ತೊಗೊಂಡ್ರಿ ವಿಶ್ವಾಸಕ್ಕೆ? ನೀವು ಆರ್ ಅಶೋಕ್ ತೊಗೊಂಡ್ರಿ, ಬೊಮ್ಮಾಯಿಯವ್ರು ತೊಗೊಂಡ್ರಿ, ಸದಾನಂದ ಗೌಡ್ರನ್ನ ತೊಗೊಂಡ್ರಿ, ಅಶ್ವಥ್ ನಾರಾಯಣವ್ರು ತೊಗೊಂಡ್ರಿ, CT ರವಿನ ತೊಗೊಂಡ್ರಿ, ಯಾರನ್ನೂ ಇಲ್ಲ. ನಿಮ್ಗೆ ಏನು ಬರ್ತದೆ ಇಲ್ಲಿ ಸಿದ್ದೇಶಣ್ಣ ಯಾರು ಮೊನ್ನೆ ಲೋಕಸಭೆಯಲ್ಲಿ ಸಿದ್ದೇಶಣ್ಣವ್ರ ವಿರುದ್ಧ ಇಲೆಕ್ಷನ್ ಮಾಡಿದ್ರು. ಇಲ್ಲಿ ಕುಮಾರ್ ಬಂಗಾರಪ್ಪ ನೋಡ್ರಿ ಯಾರನ್ನೂ ಕರೆದೇ ಇಲ್ಲ, ತಾನೇ ಬರೋದು ಘೋಷಣೆ ಮಾಡೋದು. ಈ ರೀತಿ ಆಗಿದೆ ನೋಡಿ. ಒಂದು ಪಕ್ಷ ಒಬ್ಬ ರಾಜ್ಯಾಧ್ಯಕ್ಷರನ್ನವರು ನೀವು ನೋಡ್ರಿ ಅಭಿಪ್ರಾಯ ಹಂಗೂ ಇರ್ಬೋದು ಹೆಂಗೂ ಇರ್ಬೋದು, ಆದರೆ ನಮ್ಮನ್ನೆಲ್ಲ ವಿಶ್ವಾಸ ತೊಗೊಂಡಾರ ಅಂತ ಭಾವನೆ ಬರಬೇಕು. ಈ ನಾಯಕತ್ವ ಅಂದ್ರೇನು? ಒಬ್ಬ ರಾಜ್ಯದ ಅಧ್ಯಕ್ಷ ಒಂದು ಟೀಮಿನ ನಾಯಕ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ನಾಯಕ ಆಗೋದು. ಅದು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಮತ್ತು ಉದ್ದಟತನ ನಾವು ಮಾಡಿದ್ದೀವಿ. ಇವತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷ ನೇರವಾಗಿ ಗಂಭೀರ ಆರೋಪ ಇದೆ, ಪಕ್ಷ ವಿರುದ್ಧ ಚುನಾವಣೆ ಮಾಡಿದ್ದಾನೆ. ಅಲ್ಲಿ ಬಿದರ್ನಲ್ಲಿ ನೇರವಾಗಿ KJPಯಿಂದ ಬಂದೊಂದು ಜಿಲ್ಲಾಧ್ಯಕ್ಷ ಮಾಡ್ಯಾರ. ನೇರವಾಗಿ ಮನೆ ಭಗವಂತ ಕುಮಾರ್ ವಿರುದ್ಧ ಇಲೆಕ್ಷನ್ ಮಾಡಿದ್ದಾರೆ. ಇಂಥವ್ರನ್ನ ನೀವೆಲ್ಲ ಮಾಡಿದ್ರೆ ಪಕ್ಷ ಸಿದ್ಧಾಂತ ಎಲ್ಲಿ ಉಳಿತದೆ? ಇದು ನಮ್ಮದು ಭಾಳ ಏನೇನೋ ಆತಂಕಕಾರಿ ಇದೆ. ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಮತ್ತೆ ನಾವು ಮರಳಿ ಅಧಿಕಾರಕ್ಕೆ ಬರಬೇಕು, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟ ಹೊರತು ಯಾರನ್ನೋ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋಂಥ ಹೋರಾಟ ಅಲ್ಲ. ಈಗ ಯಾವಾಗ